ದಿಢೀರ್ ಮೆಕ್ಕೆಜೋಳ ಬೆಲೆ ಕುಸಿತಕ್ಕೆ ಚಿತ್ರದುರ್ಗ ರೈತರು ಈಗ ಕಂಗಾಲಾಗಿದ್ದಾರೆ. ಕೇವಲ ಒಂದೇ ವಾರದಲ್ಲಿ 1,000 ರೂಪಾಯಿ ಬೆಲೆ ಕುಸಿತ ಆಗಿದೆ. ಸಾವಿರಾರು ಎಕರೆಯಲ್ಲಿ ಮೆಕ್ಕೆಜೋಳ ಬೆಳೆದ ರೈತರು ಈಗ ಅತಂತ್ರಗೊಂಡಿದ್ದಾರೆ. ಕಳೆದ ವರ್ಷ 2,500 ರಿಂದ 2,700 ರೂಪಾಯಿ ಬೆಲೆಗೆ ಮಾರಾಟ ಮಾಡಿದ್ದಂತಹ ರೈತರು ಈ ಬಾರಿ ಕೇವಲ 1,500 ರಿಂದ 1,600 ರೂಪಾಯಿಗೆ ಮೆಕ್ಕೆಜೋಳ ಕೇಳ್ತಾ ಇದ್ದಾರಂತೆ ದಲ್ಲಾಳಿಗಳು. ಉತ್ತಮ ಇಳುವರಿ ಇದ್ರೂ ಬೆಲೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ 10,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆದಿದ್ದಾರೆ ರೈತರು. ಕೋಟೆನಾಡಿನ ಅನ್ನದಾತರ ಪ್ರಮುಖ ಬೆಳೆಗಳಲ್ಲಿ ಮೆಕ್ಕೆಜೋಳ ಕೂಡ ಒಂದಾಗಿರ್ತಕ್ಕಂಥದ್ದು. ಕಳೆದ ಬಾರಿ ಮೆಕ್ಕೆಜೋಳ ಬೆಲೆ ಯಾವ ರೀತಿ ಇತ್ತಂತಂದರೆ 2,500 ರಿಂದ 3,000 ಕ್ವಿಂಟಲ್ಗಿತ್ತು. ಆದರೆ ಈ ಬಾರಿ ಕೇವಲ 1,500 1,700 ಕೇಳ್ತಾ ಇದ್ದು ಅಕ್ಷರಶಃ ಅನ್ನದಾತರು ಕಂಗಾಲಾಗಿರ್ತಕ್ಕಂಥದ್ದು ನೀನು ನಮ್ಮ ಗಮನದಲ್ಲಿ ನೋಡ್ಬೋದು. ಈಗ ದೃಶ್ಯಗಳಲ್ಲಿ ಗಮನಿಸ್ಬೋದು. ಯಾಕಂತಂದ್ರೆ ಈಗ ನಾವು ಚಿತ್ರದುರ್ಗ ತಾಲೂಕಿನ ಚಿಕ್ಕಪ್ಪನಹಳ್ಳಿ ಗ್ರಾಮದಲ್ಲಿದ್ದೀವಿ. ಈ ಭಾಗದಲ್ಲಿ ಸಾವಿರಾರು ಎಕರೆಯಲ್ಲಿ ಮೆಕ್ಕೆಜೋಳ ಬೆಳೀತಾರೆ. ಈ ಭಾಗದ ರೈತರ ಪ್ರಮುಖ ಬೆಳೆ ಅಂದರೆ ಮೆಕ್ಕೆಜೋಳ. ಈ ಬಾರಿನೂ ಕೂಡ ನೋಡ್ಬೋದು ಏನಂತಂದರೆ ಒಳ್ಳೆಯ ಇಳುವರಿ ಬಂದಿದೆ, ಒಳ್ಳೆ ಚೆನ್ನಾಗಿದೆ. ಮೆಕ್ಕೆಜೋಳನ ಕೂಡ ಒಳ್ಳೆ ಫಲವತ್ತಾಗಿರ್ತಕ್ಕಂಥದ್ದು. ಈಗ ಇದೆಲ್ಲದನ್ನು ನಂಬ್ಕೊಂಡು ರೈತರು ಏನಂತಂದರೆ ಈ ಬಾರಿ ಒಳ್ಳೆ ರೇಟ್ ಸಿಗುತ್ತೆ, ಹಾಕಿರ್ತಕ್ಕಂಥ ಬಂಡವಾಳದಿಂದ ಏನಾದರೂ ಅಲ್ಪ ಸ್ವಲ್ಪ ಲಾಭ ನಿರೀಕ್ಷೆಯಲ್ಲಿದ್ದರು. ಆದರೆ ನಿಜಕ್ಕೂ ಕೂಡ ಈ ಒಂದು ಚಿತ್ರದುರ್ಗ ತಾಲೂಕಾಗಲದಲ್ಲಿ ಹೊಳಲ್ಕೆರೆ ತಾಲೂಕು ಸೇರಿದಂತೆ ಸಾವಿರಾರು ಹೆಕ್ಟೇರ್ನಲ್ಲಿ ಮೆಕ್ಕೆಜೋಳವನ್ನು ರೈತರು ಬೆಳೀತಾರೆ. ಆದರೆ ಈ ಬಾರಿ ಏಕಾಏಕಿ 1,000 ದರ ಇಳಿಕೆ ಮಾಡಿರ್ತಕ್ಕಂಥದ್ದು ಅನ್ನದಾತರಲ್ಲಿ ಕಣ್ಣೀರು ತರಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ 1,700-600ಕ್ಕೆ ಒಂದು ಪ್ಯಾಕೆಟ್ ಬೀಜ ಬರುತ್ತೆ. ಒಂದು ಪ್ಯಾಕೆಟ್ ಬೀಜದ್ದು ಕೂಡ ರೇಟ್ ಸಿಗ್ತಿಲ್ಲಲ್ಲಪ್ಪ ಅನ್ನಕ್ಕಂಥ ಒಂದು ನೋವಿದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ಇಲ್ಲಿ ಚಿಕ್ಕಪ್ಪನಹಳ್ಳಿ ಭಾಗದ ರೈತರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈ ಭಾಗದ ಪ್ರಮುಖ ಬೆಳೆ ಮೆಕ್ಕೆಜೋಳ ಯಾವ ರೀತಿ ಲಾಸ್ ಆಗ್ತದೆ ಈ ರೀತಿ ದರ ಇಳಿಕೆ ಆದರೆ? ನೋಡಿ ಸರ್, ಹೋದ ವರ್ಷದ್ದು ರೇಟ್ ತೊಗೊಂಡ್ರೆ 2,000, ಈಗ ಒಂದು ತಿಂಗಳು ಮುಂಚೆ ತಗೊಳ್ರಿ, ಒಂದು ತಿಂಗಳು ಮುಂಚೆ ತಗೊಂಡ್ರೆ 2,300, 400, 500 ರೂಪಾಯಿ ತನಕ ಇತ್ತು. ಈಗ ಮಾರ್ಕೆಟಿಗೆ ಮೆಕ್ಕೆಜೋಳ ಶುರುವಾಗ್ತಾ ಇದ್ದಾವೆ. ಈಗ ಶುರುವಾದಟ್ಟಿಗೆ ದಿಢೀರಂತ 1,000 ರೂಪಾಯಿ ಕಡಿತ ಆಗಿದೆ. ಇನ್ನೂ ಈ ಮಾರ್ಕೆಟ್ನವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ನೂ ರೇಟ್ ಕಮ್ಮಿ ಆಗೋ ಸಂಭವ ಐತೆ ಅಂತ ಇದ್ದಾರೆ. ರೈತರು ಕಟಾವು ಮಾಡಿದ್ದನ್ನ ಒಣಗಿಸೋದು, ಬಿಡೋದು, ಮಾರೋದು ಅನ್ನೋ ಸ್ಥಿತಿಯಲ್ಲಿದ್ದಾರೆ. ನಾವು ಕೇಳ್ತಿರೋದಷ್ಟೇ, ಸರ್ಕಾರ ನಮ್ಮನ್ನು ಆಳ್ತಿರೋ ಸರ್ಕಾರಗಳು ಸುಮಾರಾಗಿ ಇದನ್ನು ಖರೀದಿ ಕೇಂದ್ರ ಓಪನ್ ಮಾಡಬೇಕು, ಬೆಂಬಲ ಬೆಲೆಯಲ್ಲಿ ಮೆಕ್ಕೆಜೋಳ ತಗೋಬೇಕು. ಇಲ್ಲ ಅಂದರೆ ಈ ಜಿಲ್ಲೆಯ ರೈತರ ಸ್ಥಿತಿ ಭಾಳ ಅಧೋಗತಿ ಆಗ್ತೈತೆ. ಸರ್, ರೈತರ ಪರಿಸ್ಥಿತಿ ಯಾವ ರೀತಿ ಇದೆ? ಯಾಕಂತಂದ್ರೆ ಮೆಕ್ಕೆಜೋಳ ನಂಬ್ಕೊಂಡೆ ಜೀವನ ಮಾಡಿರ್ತಾರೆ. ಹೇಗಿದೆ ಪರಿಸ್ಥಿತಿ? ಸರ್, ಪರಿಸ್ಥಿತಿ ಅಂದರೆ ನಮಗೆ ಈಗ ಬಂಡವಾಳ ಹಾಕಿರೋದು ಬರ್ತಿಲ್ಲ ಸರ್. ಈಗ ಮೊದಲು 2,300, 2,400 ಈಗ 1,600, 1,700 ಬರ್ತಿದೆ. ಈಗ 1,700ಕ್ಕೆ ನಮಗೆ ಈಗ ಬಿತ್ತಿದ್ದು, ಔಷಧಿ ಹೊಡೆದದ್ದು, ಎಡೆಕೊಂಡೆ ಹೊಡೆದದ್ದು. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.